ರಾಜ್ಯದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿಲ್ಲ. ಎಲ್ಲ ಒಂದು ಕಡೆ ಭಯೋತ್ಪಾದಕರ ಜಿಹಾದಿಗಳ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನ ಮುಖ್ಯಮಂತ್ರಿಗಳು ಏನು ಮೊನ್ನೆ ದಿವಸ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆಯನ್ನು ಮಾಡಿದಾಗ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡ್ತಾರೆ, ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ. ನಿನ್ನೆ ದಿವಸ ಮಂಗಳೂರಿಗೆ ಗೃಹ ಸಚಿವರ ಭೇಟಿ ಮತ್ತು ದಿನೇಶ್ ಗುಂಡೂರಾವ್ ಅಲ್ಲಿ ಉಸ್ತುವಾರಿ ಸಚಿವರು ಸಭೆಯ ಪೂರ್ವದಲ್ಲಿ ಅಲ್ಪಸಂಖ್ಯಾತ ಭಯೋತ್ಪಾದಕ ಜಿಹಾದಿ ಗುಂಡಾಗಳ ಜೊತೆಗೆ ರಹಸ್ಯ ಸಭೆಯನ್ನು ಮಾಡ್ತಾರೆ. ಅಲ್ಲಿ ಕೆಲವು ಅಲ್ಪಸಂಖ್ಯಾತ ಗುಂಡಾಗಳು ಪರಮೇಶ್ವರ್ ಅವರಿಗೆ ಬೆದರಿಕೆ ಹಾಕ್ತಾರೆ. ಬೆದರಿಕೆ ಹಾಕೋರ ಜೊತೆಗೆ ಇವತ್ತು ರಾಜ್ಯದಲ್ಲಿ ನಮ್ಮ ಬೆಂಬಲದಿಂದ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಒಂದು ರೀತಿ ಕೆಲವು ಅಲ್ಪಸಂಖ್ಯಾತ ಜಿಹಾದಿ ಗುಂಡಗಳು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಬ್ಲ್ಯಾಕ್ ಮೇಲ್ಗೆ ಎದುರಿ ಪರಮೇಶ್ವರ್ ಸುಹಾಸ್ ಶೆಟ್ಟಿ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನ ಹೇಳಬೇಕಾಯ್ತು. ಸಾಂತ್ವನ ಹೇಳೋರ ಬದಲಾಗಿ ಅಲ್ಪಸಂಖ್ಯಾತ ಗುಂಡಾಗಳಿಗೆ ಬೆದರಿ ಅವ್ರ ಮನೆ ಭೇಟಿ ಕೊಟ್ಟಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದಂಥ ಹೇಳಿಕೆಯನ್ನು ಇವರು ಪುನರುಚ್ಚಾರ ಮಾಡ್ತಾರೆ. ಬಿ ಜೆ ಪಿಯವ್ರಿಗೆ ಗೊತ್ತಿದೆಯಾ, ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ. ಪರಮೇಶ್ವರ್ ಅವರೇ, ನೀವು ಗೃಹ ಸಚಿವರಾಗಿ ಮುಂದುವರೆಯೋದಕ್ಕೆ ನಾಲಾಯಕ್. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಕೋಮು ಸಾಮರಸ್ಯ ಸಮಿತಿ ರಚನೆ ಮಾಡೋ ಪೂರ್ವದಲ್ಲಿ ನೀವು ಅಲ್ಪಸಂಖ್ಯಾತ ಕೆಲವು ಗುಂಡಾಗಳನ್ನ ಭೇಟಿ ಮಾಡ್ತೀರಿ. ಆದರೆ ಅಲ್ಲಿಯ ಲೋಕಸಭಾ ಸದಸ್ಯರು, ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳು, ಹಿಂದೂ ಮುಖಂಡರುಗಳ ಸಭೆಯನ್ನು ಮಾಡಬೇಕಾಯ್ತಲ್ಲ. ಕೋಮು ಸಾಮರಸ್ಯ ಸಮಿತಿ ಅಂದರೆ ಏನು? ಹಿಂದೂಗಳನ್ನ ಗುಂಡಿಟ್ಟು ಓಡ್ಸೋಕೆ ನಿಮ್ಮ ಸಮಿತಿ ಪ್ರಚೋದನೆ ಹೇಳಿಕೆಗಳು ನಿಮ್ಮವರು ಹೇಳಿಕೆಯಿಂದ ಗುಂಡಿಟ್ಟು ಹೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರ್ಬರ ಹತ್ಯೆ ಮಾಡಿದರೆ ಅಂಥವ್ರ ಮನೆಗೆ ಭೇಟಿ ಕೊಡಲ್ಲ ಅಂದರೆ ಪರಮೇಶ್ವರ್ ಅಧಿಕಾರದಲ್ಲಿ ಮುಂದುವರಿಯಲು ನಾಲಾಯಕ್ ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ.